ಹಾಯ್ ಎವರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ PDO ಎಕ್ಸಾಮ್ಗೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ನೀವು PDO ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚಿತವಾಗಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕು. ಈಗ ನೀವೆಲ್ಲರೂ ಕೂಡ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಅಟೆಂಡ್ ಮಾಡಿರ್ತೀರಾ. ಅಲ್ಲಿ ಆಪ್ಷನ್ಸ್ ಇರುತ್ತೆ ಆನ್ಸರ್ ಮಾಡೋದಕ್ಕೆ. ಆದರೆ PDO ಎಕ್ಸಾಮಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರಿಬೇಕಾದ್ರೆ KPSC ಅವರು ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ. ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದಾರೆ, ಸ್ವಲ್ಪ ಟಫ್ ಕೊಟ್ಟಿದ್ದಾರೆ. ಅದನ್ನು ಈಸಿ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ತಿಳ್ಕೊಂಡಿರೋರು ಅದ್ರ ಬಗ್ಗೆ ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇದು ಒಂಥರ ಚೆನ್ನಾಗಿರುತ್ತೆ. ಅಂದರೆ ಏನಪ್ಪ ಅಂದರೆ, ನಿಮ್ಮ ಬ್ರೈನ್ನ ಟೆಸ್ಟ್ ಮಾಡ್ದಂಗೆ ಎಷ್ಟು ತಿಳುವಳಿಕೆಯನ್ನು ಹೊಂದಿದ್ದೀರಾ, ಒಂದು ವಾಕ್ಯವನ್ನು ಕೊಟ್ಟರೆ ಯಾವ ರೀತಿ ನೀವು ಅದನ್ನು ವಿವರಣೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಟೆಸ್ಟ್ ಮಾಡ್ಬೋದು. ಕನ್ನಡದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಈ ರೀತಿ ಕ್ವಶನ್ಗಳನ್ನ ಕೊಟ್ಟಾಗ ಟೆಸ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು PDO ಎಕ್ಸಾಮ್ಗೆ ಅಟೆಂಡ್ ಮಾಡೋದಕ್ಕಿಂತ ಮುಂಚಿತವಾಗಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಎಷ್ಟು ಕ್ವಶನ್ಗಳನ್ನ ಕೊಟ್ಟಿರ್ತಾರೆ ಮತ್ತು ಎಷ್ಟು ಕ್ವಶನ್ಗಳಿಗೆ ಅಟೆಂಡ್ ಮಾಡಬೇಕು, ಯಾವ ರೀತಿ ಕೊಟ್ಟಿರ್ತಾರೆ, ಥಿಯರಿ ರೂಪದಲ್ಲಿ ಕೊಟ್ಟಿರ್ತಾರಾ, ಆಪ್ಷನ್ಸ್ ರೂಪದಲ್ಲಿ ಕೊಟ್ಟಿರ್ತಾರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಪರೀಕ್ಷೆಯಲ್ಲಿ OMR ಸೀಟ್ ಇರಲ್ಲ, ಡೈರೆಕ್ಟ್ ಅಲ್ಲೇ ಪ್ಲೇಸ್ ಇರುತ್ತೆ ಆನ್ಸರ್ ಮಾಡೋದಕ್ಕೆ. ಅಂದರೆ ಥಿಯರಿ ರೂಪದಲ್ಲಿ ಆನ್ಸರ್ ಮಾಡೋದ್ರಿಂದ ಇಲ್ಲಿ OMR ಸೀಟ್ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಒಂಥರ ಚೆನ್ನಾಗಿರುತ್ತೆ, ಚೆನ್ನಾಗೂ ಇಲ್ಲ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಇದೊಂಥರ ಚೆನ್ನಾಗಿದೆ, ಬಟ್ ಟೈಮು ತುಂಬಾ ಕಡಿಮೆ ಇರೋದ್ರಿಂದ ತುಂಬ ಕಷ್ಟ. ಇಲ್ಲಿ ಬರೀ 1.5 ಗಂಟೆ ಅಷ್ಟೇ ಟೈಮ್ ಕೊಟ್ಟಿರೋದು. 150 ಮಾರ್ಕ್ಸ್, 12 ಕ್ವಶನ್ನ ಕೊಡ್ತಾರೆ. ಆದರೆ ಟೈಮು ಸಾಕಾಗಲ್ಲ, ತುಂಬಾ ಲೆಂತಿ ಆನ್ಸರ್ನ ಬರೀಬೇಕು. ಹಾಗಾಗಿ ಟೈಮ್ ಸಾಕಾಗಲ್ಲ. ಇದೊಂದು ಮಾತ್ರ ತುಂಬ ಬೇಜಾರಾಯಿತು ಮಾಡಲ್ ಕ್ವಶನ್ ಪೇಪರ್ ನೋಡಿದಾಗ. ಆದರೆ ನಾವೇನು ಮಾಡಬೇಕು, ಈಗಲಿಂದನೇ ಒಂದು ಬರೆಯುವ ಸ್ಕಿಲ್ನ ರೂಢಿ ಮಾಡ್ಕೋಬೇಕು. ಅಲ್ಲೋಗಿ ಒಂದು 4-5 ಲೈನ್ ಬರೆದಿದ್ದ ತಕ್ಷಣ ಕೈ ನೋವುತ್ತೆ ಅಂತ ಕೂತ್ಕೊಂಡ್ರೆ ನಾವು ಮಾರ್ಕ್ಸ್ನ ಕಳ್ಕೋಬೇಕಾಗುತ್ತೆ. ಯಾಕಂದರೆ ಮಿನಿಮಮ್ 50 ಮಾರ್ಕ್ಸ್ ತೆಗಿಲೇಬೇಕು ನಾವು PDO ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂತಂದರೆ. ಹಾಗಾಗಿ ನೀವು ಈಗಲಿಂದನೇ ಇದಕ್ಕೆ ಸಂಬಂಧಪಟ್ಟಂತಹ, ಅಂದರೆ ಕ್ವಶನ್ಗಳನ್ನ ಕೊಡ್ತಾರಲ್ವ, ಅದಕ್ಕೆ ಸಂಬಂಧಪಟ್ಟ ಟ್ಯಾಲಿ ಆಗುವಂತಹ ಕ್ವಶನ್ಸ್ಗಳನ್ನ ನೀವು ಓದ್ತಾ ಹೋಗಬೇಕು. ಮತ್ತು ಬರೆಯುವ ಸ್ಕಿಲ್ನ ಬೆಳೆಸ್ಕೋಬೇಕು ಫಸ್ಟ್ ಆಫ್ ಆಲ್. ಸೊ ಈಗ ನಾವು ಮೊದಲಿಂದ ಯಾವ ರೀತಿ ಕ್ವಶನ್ಗಳನ್ನ ಕೊಡ್ತಾರೆ, ಎಷ್ಟು ಮಾರ್ಕ್ಸ್ ಅಂತ ನೋಡ್ಕೊಳ್ಳೋಣ. ಸಮಯ ಬಂದು 1.5 ಗಂಟೆ ಇರುತ್ತೆ. 12 ಕ್ವಶನ್ಗಳನ್ನ ಕೊಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, 1ರಿಂದ 5 ಕ್ವಶನ್ವರೆಗೂ ಕೂಡ 25 ಮಾರ್ಕ್ಸ್ ಕೊಡ್ತಾರೆ ಒಂದೊಂದು ಕ್ವಶನ್ಗೆ. ಅಲ್ಲೇ 100 ಮಾರ್ಕ್ಸ್ ಹೋಗುತ್ತೆ. ಇನ್ನು ಉಳಿದಂಥದ್ದು ನೋಡಿ, ಇನ್ನು 50 ಮಾರ್ಕ್ಸ್ಗೆ ಸಂಬಂಧಪಟ್ಟಂತಹ 7 ಕ್ವಶನ್ಗಳು ಕೇಳಿಸ್ತೈತೆ ಅಲ್ವಾ, 7 ಕ್ವಶನ್ಗಳು 50 ಮಾರ್ಕ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನ ಕೊಡ್ತಾರೆ. ಹಾಗಾಗಿ ಸ್ವಲ್ಪ ನಾವು ಬರಿಬೇಕಾದ್ರೆ ಮೊದಲು 25 ಅಂದರೆ 4-5 ಕ್ವಶನ್ಗೆ ಸ್ವಲ್ಪ ನಾವು ಬುದ್ಧಿ ಓಡಿಸಿ ಆನ್ಸರ್ ಮಾಡ್ತಾ ಹೋದರೆ ತುಂಬಾ ಈಸಿಯಾಗಿ ಸ್ಕೋರ್ನ ಮಾಡ್ಬೋದು. ಥಿಯರಿ ರೂಪದಲ್ಲಿ ಬರಿತಾ ಇರೋದ್ರಿಂದ ನಾವು ತುಂಬ ಚೆನ್ನಾಗಿ ನಮ್ಮ ಗ್ರಾಮ್ಯ ರೂಪದಲ್ಲಿ ಬರಿತಾ ಹೋದರೆ ಆನ್ಸರ್ನ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಮೊದಲನೇ ಕ್ವಶನ್ ಬಂದು, ಈ ಕೆಳಗಿನ ವಿಷಯವನ್ನು ಕುರಿತು 300 ಪದಗಳಿಗೆ ಮೀರದಂತೆ ಪ್ರಬಂಧ ರಚಿಸಿ. ಇಲ್ಲಿ ಕೊಟ್ಟಿದ್ದಾರೆ ರೈತರ ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಕ್ವಶನ್ಗಳನ್ನ ನೀವು ಓದ್ಕೊಂಡ್ರೆ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. 2ನೇ ಕ್ವಶನ್ನ ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಇವಾಗ 2ನೇ ಕ್ವಶನ್ ಒಂದಷ್ಟು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಇದನ್ನು ಓದ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕ್ವಶನ್ಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಆ ಕ್ವಶನ್ಗಳಿಗೆ ನೀವು ಆನ್ಸರ್ನ ಬರಿತಾ ಹೋಗಬೇಕು. ಸೊ ಆ ಕ್ವಶನ್ಗಳನ್ನೂ ಕೂಡ ನಾನು ಇಲ್ಲಿ ಕೊಡಬೇಕಿತ್ತು, ಆದರೆ ಇಲ್ಲಿ ಕಡಿಮೆ ಸಮಯದಲ್ಲಿ ಹೇಳ್ಕೊಳ್ಳೋಣ ಅಂದ್ಕೊಂಡು ಆ ಕ್ವಶನ್ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಥಿಯರಿ ಓದಿದ್ರೆ ಸಾಕು, ಯಾವ ಕ್ವಶನ್ ಕೊಟ್ಟರು ಆನ್ಸರ್ ಮಾಡೋದಕ್ಕೆ ರೆಡಿ ಇರಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಗ್ಲೀಷ್ ವಾಕ್ಯವನ್ನು ಕೊಡ್ತಾರೆ, ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಬೇಕು. ಕನ್ನಡಕ್ಕೆ ತರ್ಜುಮೆ ಮಾಡಿ ಬರಿತಾ ಹೋಗಬೇಕು. ಇದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಓಕೆ. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಇಂಗ್ಲೀಷ್ ಥಿಯರಿಗಳನ್ನ ಓದ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಮತ್ತು ಪತ್ರಲೇಖನವನ್ನು ಕೊಡ್ತಾರೆ, ಕೇಳಿಸ್ತೈತಲ್ವಾ, ಪತ್ರಲೇಖನವನ್ನು ಕೊಡ್ತಾರೆ. ಇಲ್ಲಿ ಕೊಟ್ಟಿರುವಂಥದ್ದು ಪತ್ರಲೇಖನ ನಿಮಗೆ ನಿಮ್ಮ ಬಡಾವಣೆಯಲ್ಲಿ ಇರುವ ವಿದ್ಯುತ್ ಶಕ್ತಿಯ ಸಮಸ್ಯೆ ಬಗ್ಗೆ ಕುರಿತು ಪತ್ರಲೇಖನವನ್ನು ಬರೆಯಿರಿ ಅಂತ ಹೇಳಿದರೆ, ಇಲ್ಲಿ ಕೊಟ್ಟಿರುವಂಥ ಸೂಚನೆಯಂತೆ ನೀವು ಬರಿತಾ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ದೇಶ ಸುತ್ತು ಕೋಸ ಹೋದು, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಬಂಧವನ್ನು ಬರಿತಾ ಹೋಗಬೇಕು. ಇಲ್ಲೇ
ಲೈನ್ಗಳನ್ನ ಕೊಟ್ಟಿದ್ದಾರೆ, ಅಂದರೆ ಪ್ಲೇಸ್ನ ಕೊಟ್ಟಿದ್ದಾರೆ. ಆ ಪ್ಲೇಸಲ್ಲೇ ನೀವು ಬರಿತಾ ಹೋಗಬೇಕು. ಮತ್ತು ಈ ಕೆಳಗಿನ ನುಡಿಗಟ್ಟುಗಳ ಅರ್ಥವನ್ನು ವಿವರಿಸಿ ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲೇ ಪ್ರಯೋಗಿಸಿ. ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆದ್ರೇ ಮಾರ್ಕ್ಸ್ ಕೊಡೋದು. ಮೊರೆ ಹೋಗು, ಕಾಲಿಗೆ ಬುದ್ಧಿ ಹೇಳು, ಇದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಹೆಂಗೆ ಬೇಕಂಗೆ ಅಂದವಾಗಿ ಚಂದವಾಗಿ ಥಿಯರಿನ ವರ್ಣಿಸ್ತಾ ಹೋಗ್ಬೋದು. ಎಷ್ಟು ಚೆಂದ ಇರುತ್ತಲ್ವಾ. ಆಪ್ಷನ್ಸ್ನ ನಾವು ಟಿಕ್ ಮಾಡೋದಕ್ಕಿಂತ ಈ ರೀತಿ ಆನ್ಸರ್ನ ಬರಿತಾ ಹೋದರೆ ತುಂಬ ಚೆನ್ನಾಗಿ ಅಂದವಾಗಿ ಕಾಮ, ಫುಲ್ ಸ್ಟಾಪು, ಭಾವಸೂಚಕ ಚಿಹ್ನೆ, ಕ್ವಶನ್ ಮಾರ್ಕ್ ಆ ರೀತಿ ಸೇರಿಸ್ತಾ ಹೋಗಿ ಓದೋರಿಗೆ ತುಂಬ ಖುಷಿ ಆಗಬೇಕು. ಓದುಗರಿಗೆ ಅವರು ತುಂಬ ಚೆನ್ನಾಗಿ ಖುಷಿಯಿಂದ ಮಾರ್ಕ್ಸ್ನ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯ. ಕನ್ನಡದ ಮೊದಲ ಶಾಸನ ಯಾವುದು? ಹರಿಹರನು ಬರೆದ ಕಾವ್ಯದ ಹೆಸರೇನು? ಈ ರೀತಿ ಇದಕ್ಕೆ ಟ್ಯಾಲಿ ಆಗುವಂತಹ ಒನ್ ವರ್ಡ್ ಆನ್ಸರ್ನ ನೀವು ಕ್ವಶನ್ನ ಓದ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ ಬಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಕನ್ನಡದ ಮೊದಲ ಶಾಸನ ಆಲ್ರೆಡಿ ಹೇಳಿದೆ. ಅಕ್ಕ ಮಹಾದೇವಿಯ ಅಂಕಿತ ಯಾವುದು? ದ.ರಾ ಬೇಂದ್ರೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು? ಈ ರೀತಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ನು, ಮತ್ತು ವಚನಕಾರರಿಗೆ ಸಂಬಂಧಪಟ್ಟಂತಹ ಕ್ವಶನ್ನು, ಕವಿಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ನು, ಅವರು ಎಷ್ಟರಲ್ಲಿ ಜನಿಸಿದರು, ಅವರು ಜನಿಸಿದ ಊರು ಯಾವುದು, ಅವರ ಬರೆದ ಕೃತಿಗಳು, ಯಾವ ಕೃತಿಗೆ ಯಾವ ಪ್ರಶಸ್ತಿ ಲಭಿಸಿತು. ಈ ರೀತಿ ನೀಟಾಗಿ ನೀವು ಅರ್ಥ ಮಾಡ್ಕೋತಾ ಹೋದರೆ ಯಾವುದೇ ರೀತಿ ಕ್ವಶನ್ ಕೊಟ್ಟರೂ ಕೂಡ ನೀವು ಆನ್ಸರ್ ಮಾಡೋದಕ್ಕೆ ರೆಡಿ ಇರಬೇಕು. ಇದೊಂದು ಸ್ವಲ್ಪ ನಿಮಗೆ ಆಪ್ಷನ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ಬೋದು. ಒಂದೊಂದು ಸರಿ ನಮಗೆ 4 ಆಪ್ಷನ್ಸು ತುಂಬ ಕನ್ಫ್ಯೂಸ್ ಆಗಿ ಯಾವುದ್ಯಾವುದಕ್ಕೂ ನಾವು ಟಿಕ್ ಮಾಡಿಬಿಡ್ತೀವಿ. ಇದಕ್ಕೆ ಪರ್ಫೆಕ್ಟಾಗಿ ಆನ್ಸರ್ ಗೊತ್ತಿದ್ರೆ ಸಾಕು, ನೀಟಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು ಈ ಕೆಳಗಿನವುಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ನೋಡಿ, ಈ ಥರ ಆಪ್ಷನ್ಸಲ್ಲೂ ಕೊಡ್ತಿದ್ರು. ವಿದ್ಯೆ, ಇದಕ್ಕೆ ತತ್ಸಮ ರೂಪ ಯಾವುದು? ತದ್ಭವ ರೂಪ ಯಾವುದು? ತ್ಯಾಗ, ಬ್ರಹ್ಮ. ಈ ರೀತಿ 4 ಕ್ವಶನ್ನ ಕೊಟ್ಟಿದ್ದಾರೆ. ಆನ್ಸರ್ ಮಾಡ್ತಾ ಹೋಗಬೇಕು. ಈ ಕೆಳಗಿನವುಗಳನ್ನು ಬಿಡಿಸಿ ಬರೆಯಿರಿ. ಬಿಡಿಸಿ ಬರೆಯೋದು: ಅಲ್ಲಿಗುಯ್ಯದೆ, ಬೆಟ್ಟದಾವರೆ, ಕೆಂಡಗಣ್ಣು, ಶಿವವಾಸ, ಮುಂಬಾಗಿಲು. ಇದನ್ನು ನೀವು ಬಿಡಿಸಿ ಬರೆಯೋದಷ್ಟೇ, ಸಂಧಿ ಹೆಸರೇನು ಬರೆಯೋ ಅವಶ್ಯಕತೆ ಇಲ್ಲ. ಇಷ್ಟನ್ನು ಬರೆದ್ರೆ ಸಾಕು. ಪ್ರತಿ ಒಂದು ಕ್ವಶನ್ಗೂ ಕೂಡ ಒಂದೊಂದು ಮಾರ್ಕ್ಸ್ ಇರುತ್ತೆ. ಅಂದರೆ 10ನೇ ಕ್ವಶನ್ಗೆ 5 ಮಾರ್ಕ್ಸ್ ಇರುತ್ತೆ. ಪ್ರತಿ ಆಪ್ಷನ್ಸ್ಗೂ ಕೂಡ ಒಂದೊಂದು ಆನ್ಸರ್ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿ ನೀವು ಆನ್ಸರ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಗಾದೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅರ್ಥ ವಿವರಣೆಗೆ ಸಂಬಂಧಪಟ್ಟಂತೆ ಪತ್ರಲೇಖನವನ್ನು ಯಾವ ರೀತಿ ಬರೀಬೇಕು, ಸ್ಪಷ್ಟವಾಗಿ ಪ್ರಬಂಧವನ್ನು ಯಾವ ರೀತಿ ಬರೀಬೇಕು, ಅದನ್ನೆಲ್ಲ ನಾನು ಒಂದೊಂದು ವಿಡಿಯೋ ಮಾಡ್ತೀನಿ. ಅಷ್ಟು ವಿಡಿಯೋ ನೋಡಿಕೊಂಡ್ರೆ ಸಾಕು, ತುಂಬ ಈಸಿಯಾಗಿ ನೀವು ಅರ್ಥ ಮಾಡಿಕೊಂಡು ಬರೀಬೋದು. ಹಾಗಾದರೆ ನಾವು ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬೇಗ. ಯಾಕಂದರೆ ಬೇಗ ಈ ವಿಡಿಯೋನ ಎಂಡ್ ಮಾಡೋಣ. ತುಂಬ ಲೆಂತಿ ಮಾಡ್ಕೊಂಡು ಹೋದರೂ ಕೂಡ ನೋಡುಗರಿಗೆ ತುಂಬ ಅದು ಉದ್ದ ಅನಿಸುತ್ತೆ. ಮತ್ತು ಅಯ್ಯೋ ಎಷ್ಟೊತ್ತಿಗಪ್ಪ ಮುಗಿಯುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಬೇಗ ಈ ವಿಡಿಯೋನ ಮುಗಿಸಿ ನೆಕ್ಸ್ಟ್ ಕ್ವಶನಲ್ಲಿ ಯಾವ ರೀತಿ ನೀವು ಆನ್ಸರ್ನ ಮಾಡಬೇಕು, ಈ ರೀತಿ ಕ್ವಶನ್ ಕೊಟ್ಟರೆ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವು ಅಷ್ಟು ವಿಡಿಯೋ ನೋಡಿದ್ರೆ ಸಾಕು. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ ರೈತರ ಸಮಸ್ಯೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಟಾಪಿಕ್ನ ನಾನು ಕೊಡ್ತಾ ಹೋಗ್ತೀನಿ. ಈ ಕೆಳಗಿನವುಗಳಿಗೆ ಅರ್ಥ ಬರೆಯಿರಿ. ಸಂಕುಲ, ರವ, ಕಡುಬು, ವದನ, ದಕ್ಷತೆ. ಇದೇ ಪಾಯಿಂಟನ್ನು ಕೊಡಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಅರ್ಥ ಪದಗಳನ್ನು ಕೊಡ್ತಾರೆ. ಆ ಪದಗಳ ಅರ್ಥ ಬರೆಯಿರಿ ಅಂತ. ಹಾಗಾಗಿ ನೀವು ಒಂದಷ್ಟು ಪಾಠದ ಹಿಂದಿನ ಭಾಗ ಇರುತ್ತಲ್ಲ, 6ರಿಂದ 10ನೇ ತರಗತಿವರೆಗೆ ಇರೋ ಪಾಠದ ಹಿಂದಿನ ಭಾಗದಲ್ಲಿ ಪದಗಳ ಅರ್ಥ ಇರುತ್ತಲ್ಲ, ಅದನ್ನು ಓದ್ತಾ ಹೋಗಿ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಈ ಕೆಳಗಿನವುಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಲಾಸ್ಟ್ ಕ್ವಶನ್: ಉನ್ನತಿ, ಪುರಾತನ, ಉತ್ಸಾಹ, ವೀರ, ಪ್ರಕ್ಷುಬ್ಧ. ಎಷ್ಟು ಈಸಿ ಅಲ್ವಾ? ಈ ರೀತಿ ಬರೀತಾ ಹೋದರೆ ಆರಾಮ್ಸೆ ನಾವು 5 ಮಾರ್ಕ್ಸ್ನ ತಗೋಬೋದು. ಸೊ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ನಿಮಗೆ ಈ ರೀತಿ ಓದ್ಕೋಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಹಾಗಾಗಿ ನಾನು ಮೊದಲು ಇದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನ ಕೊಡೋದಕ್ಕಿಂತ ಬದಲು ಈ ರೀತಿ ಇರುತ್ತೆ ಅಂತ ನಾನು ಹೇಳ್ತಾ ಹೋದರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾ ಹೋಗಿರ್ತೀನಿ. ಹಾಗಾಗಿ ಆ ವಿಡಿಯೋವನ್ನು ಓದ್ಕೊಂಡು ಎಲ್ಲರೂ ಕೂಡ ಸ್ಕೋರ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.